ಇರಾನ್ ಮತ್ತು ಇಸ್ರೇಲ್ ಅಮೆರಿಕ ನಡುವಿನ ಯುದ್ಧ ಮುಂದುವರಿತಾನೆ ಇದೆ. ಯುದ್ಧದ ಜ್ವಾಲೆ ಅನ್ನೋದು ಹೆಚ್ಚಾಗಿದೆ. ಇರಾನ್ ಪ್ರತಿದಾಳಿಯನ್ನು ನಿರಂತರವಾಗಿ ಮಾಡ್ತಾ ಇದೆ. ಈಗ ಆ ಯುದ್ಧದ ಸನ್ನಿವೇಶ ಹೇಗಿದೆ ಇದರ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಿವೃತ್ತ ಸೇನಾಧಿಕಾರಿ ವೆಂಕಟೇಶ್ ನಾಯ್ಕ್ ಅವರು ಝೂಮ್ನಿಂದ ಕನೆಕ್ಟ್ ಆಗಿದ್ದಾರೆ. ಸರ್ ನಮಸ್ಕಾರ. ಸರ್, ಈಗ ಖಮೇನಿ ಹತ್ಯೆಯ ನಂತರದ ಸಂದರ್ಭದಲ್ಲಿ ಇರಾನ್ ನಿರಂತರವಾಗಿ ಪ್ರತಿದಾಳಿಯನ್ನು ಮಾಡ್ತಾ ಇದೆ ಅನ್ನುವಂತಹ ವಿಚಾರ ಸಿಗ್ತಾ ಇದೆ, ಆ ಥರ ವರದಿಯಾಗಿದೆ. ನೀವು ನಿನ್ನೆ ಕೂಡ ಇದನ್ನು ಪ್ರಸ್ತಾಪ ಮಾಡಿದ್ರಿ. ಈ ಯುದ್ಧ ಅನ್ನೋದು ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತೆ ಅನ್ನೋದಾದರೆ, ಒಂದು ಸಾಫ್ಟ್ ಕಾರ್ನರ್ ಇರಾನ್ನ ಮೇಲೆ ಇತರ ದೇಶಗಳಿಗೆ ಹತ್ತಿರ ಅಲ್ಲಿನ ಪ್ರಜೆಗಳಿಗೆ ಬರುವಂಥದ್ದು, ಮತ್ತು ಇರಾನ್ ಅಷ್ಟು ಸುಲಭವಾಗಿ ಸುಮ್ಮನೆ ಕೂರುವಂಥ ರಾಷ್ಟ್ರ ಅಲ್ಲ, ಪ್ರತಿದಾಳಿಯನ್ನು ಮಾಡೇ ಮಾಡುತ್ತೆ ಅಂತ. ಹಾಗಾಗಿ ಸದ್ಯದ ಯುದ್ಧದ ಸನ್ನಿವೇಶ, ನಿರಂತರವಾಗಿ ಇರಾನ್ ಪ್ರತಿದಾಳಿಯನ್ನು ಮಾಡ್ತಾ ಇದೆಯಾ, ಮತ್ತು ಇರಾನ್ ಇನ್ನು ಎಷ್ಟು ಕಾಲ ಯುದ್ಧವನ್ನು ಮುಂದುವರಿಸುವಂತಹ ಶಕ್ತಿಯನ್ನು ಹೊಂದಿದೆ ಅಂತ ಹೇಳ್ತೀರಿ? ಇರಾನ್ದಲ್ಲಿ ಕೆಪಬಿಲಿಟಿ ಇದೆ. ಅದು ಏನಂತಂದ್ರೆ, ಅವರು ಅಮೆರಿಕ ಮತ್ತೆ ಇಸ್ರೇಲ್ಗೆ ಮೊದಲೇ ವಾರ್ ಕೊಟ್ಟಿದ್ರು. ಮುಂದೇನಾದರೂ ಎಸ್ಕಲೇಟ್ ಆಯ್ತು ಸಿಚುವೇಶನ್ ಅಂತಂದ್ರೆ ಯುದ್ಧ ನೀವು ಸ್ಟಾರ್ಟ್ ಮಾಡ್ತೀರಿ, ಏನಪ್ಪಾ ಅಂದ್ರೆ ಎಂಡ್ ನಾವು ಮಾಡ್ತೀವಿ ಅಂತ ಒಂದು ವಾರ್ನಿಂಗ್ ಕೊಟ್ಟಿದ್ರು. ವಾರ್ನಿಂಗ್ ಕೊಟ್ಟ ಪ್ರಕಾರನೇ ಅವರು ಏನಂತಂದ್ರೆ, ಇದು ಅವ್ರದ್ದು ಸುಪ್ರೀಂ ಲೀಡರ್ನ ಕೊಲೆದದ್ದು ಇದು ಗ್ರೇಟೆಸ್ಟ್ ಪ್ರೊವೊಕೇಶನ್. ಅದು ಅವ್ರು ಏನಪ್ಪಾ ಅಂದ್ರೆ ಕೇವಲ ಇರಾನ್ಗಷ್ಟೇ ಸುಪ್ರೀಂ ಲೀಡರ್ ಅಲ್ಲ, ಎಲ್ಲಾ ಶಿಯಾ ಕಮ್ಯುನಿಟಿಗೆ, ಅರಬ್ ವರ್ಲ್ಡ್ ದಲ್ಲಿ ಏನಪ್ಪಾ ಅಂದ್ರೆ ಅವ್ರಿಗೆ ಒಂದು ಸ್ಪಿರಿಚುವಲ್ ಲೀಡರ್ ಶಿಯಾ ಕಮ್ಯುನಿಟಿದಲ್ಲಿ ಇದ್ರು ಅವರು. ಸೊ ಇವ್ರಿಗೆ ಏನಂತಂದ್ರೆ, ಅವರು ರೆಜಿಮ್ ಚೇಂಜ್ ಮಾಡಬೇಕು ಇರಾನ್ ನಲ್ಲಿ ಅಂತಂದ್ರೆ, ಎಲ್ಲಿವರೆಗೆ ಖಾಮೇನಿ ಹತ್ಯೆ ಆಗೋದಿಲ್ಲ ಅಲ್ಲಿವರೆಗೆ ರೆಜಿಮ್ ಚೇಂಜ್ ಸಾಧ್ಯ ಇಲ್ಲ ಅಂತ ಒಂದು ಅಸೆಸ್ಮೆಂಟ್ ಇವ್ರು ಮಾಡ್ಕೊಂಡಿರ್ತಾರೆ, CIA ಮತ್ತೆ ಮಶಾದ್, ಇಸ್ರೇಲ್ ಮತ್ತೆ ಅಮೆರಿಕ. ಸೊ ಈಗ ಅದಂತೂ ಆಗೋಗ್ಬಿಟ್ಟಿದೆ. ಆಗೋದ ನಂತರ ಒಂದು ಉರ್ದುದಲ್ಲಿ ಸೇಯಿಂಗ್ ಇದೆ, ಹಮ್ ತೋ ಡೂಬೆಂಗೆ ಸನಮ್ ಆಪ್ಕೋ ಬಿ ಡುಬಾದೆಂಗೆ ಅಂತಕೊಂಡು. ಸೊ ಆ ಪ್ರಕಾರ ಈಗ ಏನಂತಂದ್ರೆ, ಅವರು ಈಗ ಎಲ್ಲಿವರೆಗೆ ಹೋಗ್ತದಂತಂದ್ರೆ, ಈಗ ಪ್ರೆಸಿಷನ್ ಟಾರ್ಗೆಟ್ ಹಿಟ್ಟಿಂಗ್ ಮಾಡ್ತಾ ಇದ್ದಾರೆ ಅವರು. ಯಾರು? ಇರಾನ್ದಲ್ಲಿ ಅವ್ರು ಏನ್ ಮಾಡಿದ್ರು, ಒಂದು ಮಿಲಿಟರಿ ಇದರಲ್ಲಿ ಮಿಸೈಲ್ ಚೆನ್ನಾಗಿ ಡೆವಲಪ್ ಮಾಡ್ಕೊಂಡ್ರು. ಏರ್ ಫೋರ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಕ್ ಹೋಗ್ಲಿಲ್ಲ. ಇರಾನ್ ಮಿಸೈಲ್ಸ್ ಏನಪ್ಪಾ ಅಂದ್ರೆ, ಒಂದು ಎಕನಾಮಿಕಲ್, ಎರಡನೇದು ತಮ್ಮ ಕ್ಷೇತ್ರದಿಂದನೇ ಫೈರ್ ಮಾಡಬೇಕು. ಈಗ ವಿಮಾನ ಅಂತಂದ್ರೆ ಆಲ್ಮೋಸ್ಟ್ ಏನಂತಂದ್ರೆ ಆ ದೇಶದವರೆಗೆ, ಏನಂತಂದ್ರೆ ಇಸ್ರೇಲ್ ವರೆಗೆ ಆಗ್ಲಿ ಅಥವಾ ಈ ಅಮೆರಿಕನ್ ಬೇಸಸ್ ಎಲ್ಲಿದ್ದಾವ, ಸೌದಿ ಅರೇಬಿಯಾ ಆಗ್ಲಿ ಅಲ್ಲಿಗಾದ್ರೆ ಹಾರಾಟ ಮಾಡ್ಬೇಕಾಗ್ತದ. ಹಾರಾಟ ಮಾಡ್ಬೇಕಾದ್ರೆ ಆ ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ ಇರ್ತದೆ. ರಿಸ್ಕ್ ಫ್ಯಾಕ್ಟರ್ ಅಂತಂದ್ರೆ, ಒಂದು ವಿಮಾನ ಕಳ್ಕೊಂಡ್ಬಿಟ್ಟಿವ್ ಅಂತಂದ್ರೆ ನೀವು ಆಲ್ಮೋಸ್ಟ್ 20 ಮಿಸೈಲ್ ಲಾಸ್ ಆದಂಗ. ಅದೇ ಕಾಸ್ಟ್ದಲ್ಲಿ ಅದೇ ಇದರಲ್ಲಿ 20-30 ಮಿಸೈಲ್ ತಯಾರು ಮಾಡ್ಕೋಬಹುದು. ಸೊ ಎಕನಾಮಿಕಲಿ ಅವರು ಚೆನ್ನಾಗಿ ಇಷ್ಟೆಲ್ಲ ಎಕನಾಮಿಕ್ ಸ್ಯಾಂಕ್ಷನ್ಸ್ ಇದ್ರೂ ಮಿಸೈಲು ಮತ್ತೆ ಡ್ರೋನು, ಅದಲ್ಲದೆ ಇವರು ಚೈನೀಸ್ ಮತ್ತೆ ಏನಂತಂದ್ರೆ ರಷ್ಯನ್ದು ಟೆಕ್ನಾಲಜಿ ಇದು ಮಾಡ್ಕೊಂಡು ಅವ್ರದ್ದು GPS ಸಿಸ್ಟಮ್ ಆಗ್ಲಿ, ಏರ್ ಡಿಫೆನ್ಸ್ ಸಿಸ್ಟಮ್ ಆಗ್ಲಿ, ಇದನ್ನೆಲ್ಲ ಈ ದೇಶದಿಂದ ಟೆಕ್ನಾಲಜಿ ಪಡ್ಕೊಂಡು ಏನಂತಂದ್ರೆ ಅವರು ಚೆನ್ನಾಗಿ ವೆಲ್ ಪ್ರಿಪೇರ್ಡ್ ಇದ್ದಾರೆ. ವೆಲ್ ಪ್ರಿಪೇರ್ಡ್ ಅಂತಂದ್ರೆ ಟಾರ್ಗೆಟ್ಸ್ ಹಿಟ್ ಆಗ್ತಾ ಇದೆ, ಅವ್ರಿಗೆ ಇಂಟೆಲಿಜೆನ್ಸ್ ಕೂಡ ಬರ್ತಾ ಇದೆ. ಈಗ ಇಸ್ರೇಲ್ ಒಂದು ಹೋಟೆಲ್ದಲ್ಲಿ ಸೈನಿಕರು ವಾಸ ಮಾಡ್ತಕ್ಕಂಥ ಹೋಟೆಲ್ನ ಟಾರ್ಗೆಟ್ ಮಾಡಿದ್ರು. ಅಂದ್ರೆ ಅಮೆರಿಕಾಗ ಯಾವಾಗ ಬಾಡಿ ಬ್ಯಾಗ್ಸ್ ಹೋಗ್ಲಿಕ್ಕೆ ಶುರುವಾಗ್ತದ ಅಲ್ಲಿನೂ ಪ್ರೊಟೆಸ್ಟ್ ಸ್ಟಾರ್ಟ್ ಆಗ್ತದ. ಯಾಕಂದ್ರೆ ನೀವು ಇಡೀ ವರ್ಲ್ಡ್ ವೈಡ್ ದಲ್ಲಿ ಪ್ರತಿಯೊಂದು ದೇಶದಲ್ಲಿ ಹೋಗಿ ಏನಪ್ಪಾ ಅಂದ್ರೆ, ಯು ಪೋಕ್ ಯುವರ್ ನೋಸ್ ಅಂಡ್ ಅಲ್ಟಿಮೇಟ್ಲಿ ಏನಪ್ಪಾ ಅಂದ್ರೆ ಸೋಲ್ಜರ್ ಹ್ಯಾಸ್ ಟು ಪೇ ದ ಪ್ರೈಸ್ ಅಂತಕೊಂಡು, ಆ ತರ ಏನಾದರೂ ಅಲ್ಲಿ ಟ್ರಂಪ್ ವಿರುದ್ಧ ಏನಾದರೂ ಅವ್ರು ಏನಂತಂದ್ರ ಗಾಳಿಯಲ್ಲಿ, ಆಕಾಶದಲ್ಲಿ, ಏರ್ಕ್ರಾಫ್ಟ್ ದಲ್ಲಿ, ಮಿಸೈಲ್ ದಲ್ಲಿ ಇಷ್ಟು ಮಾಡ್ಲಿಕ್ಕೆ ಸಿದ್ಧ. ಯಾಕಂದ್ರೆ ಅವರು ಸೈನಿಕರು ಯಾರಾದ್ರೂ ಸಾಯ್ಲಿಕ್ಕೆ ಶುರು ಮಾಡಿದ್ರು, ಬಾಡಿ ಬ್ಯಾಗ್ಸ್ ಹೋಗ್ಲಿಕ್ಕೆ ಶುರು ಮಾಡಿದ್ರಪ್ಪ ಅಂದ್ರೆ ಆ ಒಂದು ಪ್ರೆಷರ್ ಟ್ರಂಪ್ಗೆ ಏನಪ್ಪಾ ಅಂತಂದ್ರೆ ಅಗದಿ ಇಟ್ ವಿಲ್ ಗೋ ಇನ್ ನೆಗೆಟಿವ್ ಫಾರ್ ಹಿಮ್. ಸೊ ಇದು ಆಕ್ಚುಲಿ ಆಗ್ತಾ ಇದೆ. ಹೆಂಗಂತಂದ್ರೆ ಏರ್ಕ್ರಾಫ್ಟ್ ಕ್ಯಾರಿಯರ್ ಮೇಲೇನು ಇವರೆಲ್ಲ ಮಿಸೈಲ್ ಅಟ್ಯಾಕ್ ಆಗಿದೆ ಅಂತ ಸುದ್ದಿ ಇದೆ. ಏರ್ ಬೇಸಸ್ ಅಂತೂ ಇದೇ ಇದೆ. ಸೊ ಅವ್ರ ಅಮೆರಿಕನ್ಸ್ ಎಲ್ಲ ಈ ಸೋಲ್ಜರ್ಸ್ ಏನ್ ಹೇಳಿದಾರಪ್ಪ ಅಂದ್ರೆ, ಯು ಟೇಕ್ ಕವರ್, ಯು ಗೋ ಇನ್ ಟು ದ ಬಂಕರ್ ಅಂತ ಆ ಟೈಪ್ ಆರ್ಡರ್ ಕೊಟ್ಟಿದ್ದಾರೆ. ಬಟ್ ಇನ್ ಎನಿ ಕೇಸ್ ವೆಸ್ಟರ್ನ್ ಮೀಡಿಯಾ ಎಷ್ಟು ಹೈಡ್ ಮಾಡಿದ್ರು, ಈ ಒಂದು ಮಾಡರ್ನ್ ಸೋಷಿಯಲ್ ಮೀಡಿಯಾ ಇದರಲ್ಲಿ ನೀವು ಎಲ್ಲ ಫ್ಯಾಕ್ಟ್ಸ್ ಹೈಡ್ ಮಾಡಕ್ ಆಗೋದಿಲ್ಲ. ಡೆಫಿನೆಟ್ಲಿ ಅಮೆರಿಕನ್ ಸೋಲ್ಜರ್ಸ್ ಆರ್ ಗೆಟಿಂಗ್ ಕಿಲ್ಡ್. ಓಕೆ. ಆದ್ರೆ ಸರ್, ಡೊನಾಲ್ಡ್ ಟ್ರಂಪ್ ಅವರು ನೆನ್ನೆ ಮಾತಾಡ್ತಾ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು, ಯುದ್ಧವನ್ನ ಸ್ಟಾಪ್ ಮಾಡಿ, ಇಲ್ಲಾಂದ್ರೆ ಇರಾನ್ನೇ ಇಲ್ಲವಾಗಿಸುವಂತಹ ಕೆಲಸ ನಮ್ಮ ಕಡೆಯಿಂದ ಆಗತ್ತೆ ಅಂತ ಹೇಳಿ. ಹಾಗಾಗಿ ಅಮೆರಿಕ ಮತ್ತು ಇಸ್ರೇಲ್ ಎರಡೂ ಸೇರಿ ಅವರ ಯುದ್ಧದ ಸಾಮರ್ಥ್ಯ ಇರ್ಬೋದು,
ಎಷ್ಟು ವೆಲ್ ಪ್ರಿಪೇರ್ಡ್ ಆಗಿದ್ದಾರೆ ಅಂತ ಹೇಳ್ತೀರಿ ಅಮೆರಿಕ ಮತ್ತು ಇಸ್ರೇಲ್ ಎರಡೂ ಸೇರಿಸಿ? ನೋಡ್ರಿ, ಯಾವ ದೇಶನ ಕಂಪ್ಲೀಟ್ಲಿ ಸರ್ವನಾಶ ಮಾಡಿ ಫಿನಿಶ್ ಮಾಡಕ್ ಸಾಧ್ಯನೇ ಇಲ್ಲ. ಅವ್ರದ್ದು ಭ್ರಮೆ ಅದು. ಇದೇನಂತಂದ್ರೆ ಇದು ಭ್ರಮೆ. ಇದು ಟೆಕ್ನಾಲಜಿಕಲ್ ವಾರ್ಫೇರ್ ನಡೆದಿದೆ. ಮಿಸೈಲ್ ಮತ್ತೆ ಏರ್ಕ್ರಾಫ್ಟ್ಸ್ ಇಂದ ಎಲೆಕ್ಟ್ರಾನಿಕ್ ವಾರ್ಫೇರ್ ನಡೀತಾ ಇದೆ ಈಗ. ನೀವು ಏನಂತಂದ್ರೆ ಅಗದಿ ದೇಶನ ಸಂಪೂರ್ಣ ನಾಶ ಮಾಡ್ಬೇಕಂದ್ರೆ ಗ್ರೌಂಡ್ ಆಪರೇಷನ್ ಸ್ಟಾರ್ಟ್ ಆಗ್ಬೇಕು. ಅಲ್ಲಿ ಇರಾನ್ದಲ್ಲಿ ಯು ಹ್ಯಾವ್ ಟು ಪುಟ್ ಯುವರ್ ಫುಟ್ ಡೌನ್ ವಿತ್ ಬೂಟ್ಸ್ ಡೌನ್. ಅವಾಗ ಗೊತ್ತಾಗ್ತದೆ ನಿಮ್ಗೆ. ಇರಾನ್ ಈಸ್ ನಾಟ್ ಲೈಕ್ ಲಿಬಿಯಾ ಆರ್ ಸಿರಿಯಾ ಆರ್ ಏನಪ್ಪಾ ಅಂದ್ರೆ ಜಸ್ಟ್ ಅವರು ಯಾವ್ದೋ ಒಂದು ಲೀಡರ್ ಪ್ರೆಸಿಡೆಂಟ್ ಈ ಗೋಸ್ ಆನ್ ಎಕ್ಸೈಲ್ ಈ ಫ್ಲೀಸ್ ದ ಕಂಟ್ರಿ ಅಂಡ್ ಆಮೇಲೆ ಏನಪ್ಪಾ ಅಂದ್ರೆ ರೆಜಿಮ್ ಚೇಂಜ್ ಮಾಡ್ಕೊಂತ ಹೋಗ್ತೇವೆ ಅಂತ ತಿಕ್ಕೊಂಡು ಈ ರೆಜಿಮ್ ಚೇಂಜ್ ಅವ್ರು ಏನಾದರೂ ಇದು ಮನಸ್ಸು ಮಾಡಿದ್ರೆ ಇಟ್ ಇಸ್ ಎ ಲಾಂಗ್ ಡಿಸ್ಟೆನ್ಸ್ ಡ್ರೀಮ್. ಇದು ಕಾಮಿನಿ ಜೀವಂತ ಇರ್ತಾನೆ ಈ ರೆಜಿಮ್ ಚೇಂಜ್ ಆಗಿದ್ರೆ ಒಳ್ಳೆ ಸಿಚುವೇಶನ್ ಇತ್ತು. ಈಗ ಸ್ವಾತಂತ್ರ್ಯ ಇಡೀ ವರ್ಲ್ಡ್ ವೈಡ್ ಅವ್ರಿಗೆ ಏನಪ್ಪಾ ಅಂದ್ರೆ ಸಾಕಷ್ಟು ಸಿಂಪತಿ ಸಿಗ್ತಾ ಇದೆ. ಅಂಡ್ ಇರಾನ್ ಈಸ್ ವೆಲ್ ವಿತ್ ಇನ್ ರೈಟ್ಸ್ ಟು ರಿಟಾಲಿಯೇಟ್ ದ ಮ್ಯಾನರ್ ಇಟ್ ವಾಂಟ್ಸ್. ಸರ್, ಗ್ರೌಂಡ್ ಆಪರೇಷನ್ ಬಗ್ಗೆ ನೀವು ಉಲ್ಲೇಖ ಮಾಡಿದ್ರಿ. ಈ ಗ್ರೌಂಡ್ ಆಪರೇಷನ್ ಒಂದ್ ಪಕ್ಷ ಮುಂದಾದ್ರೆ ಅಮೆರಿಕದ ಸಾಮರ್ಥ್ಯ ಮತ್ತು ಇಸ್ರೇಲ್ನ ಸಾಮರ್ಥ್ಯ ಮತ್ತು ಗ್ರೌಂಡ್ ಆಪರೇಷನ್ ಚಾನ್ಸಸ್ ಇದೆಯಾ ಅಂತ? ಇಲ್ಲ, ಗ್ರೌಂಡ್ ಆಪರೇಷನ್ ನೀವು ಕಂಪ್ಲೀಟ್ಲಿ ಅಲ್ಲಿ ಹೋಗಿ ಇದನ್ನೇನಪ್ಪ ಅಂತಂದ್ರೆ ರೆಜಿಮ್ ಚೇಂಜ್ ಮಾಡ್ಬೇಕಂದ್ರೆ ಯು ಹ್ಯಾವ್ ಟು ಕಮ್ ಫಾರ್ ಗ್ರೌಂಡ್ ಆಪರೇಷನ್ಸ್. ಯಾಕಂದ್ರೆ ಅಲ್ಲಿ ಏನಂತಂದ್ರೆ ಈಗ ಮ್ಯಾಕ್ಸಿಮಮ್ ಒಂದು ಬಿಲ್ಡಿಂಗ್ ಡಿಸ್ಟ್ರಾಯ್ ಮಾಡಬಹುದು, ಒಂದಿಷ್ಟು ಏನಪ್ಪಾ ಅಂದ್ರೆ ಅಮ್ಯುನಿಷನ್ ಡಂಪ್ಸ್ ಡಿಸ್ಟ್ರಾಯ್ ಮಾಡಬಹುದು, ಸ್ಟ್ರಾಟಜಿಕ್ ಅಸೆಟ್ಸ್ ಅಂತ ಇರ್ತದೆ ಡಿಸ್ಟ್ರಾಯ್ ಮಾಡಬಹುದು. ಬಟ್ ಅದು ದಟ್ ಇಸ್ ನಾಟ್ ಅಡಿಕ್ವೇಟ್ ಫಾರ್ ರೆಜಿಮ್ ಚೇಂಜ್. ಅಲ್ಲಿ ಹೋದ ನಂತರ ಈಗ ಹೆಂಗ ಇರಾಕದಲ್ಲಿ ಗ್ರೌಂಡ್ ಆಪರೇಷನ್ ಸ್ಟಾರ್ಟ್ ಮಾಡ್ಕೊಂಡು ಸದ್ದಾಮ್ ಹುಸೇನ್ ಏನಪ್ಪಾ ಅಂದ್ರೆ ಹೆಂಗ್ ಹಿಡಿದ್ರ ಅವರು ಆ ಟೈಪ್ ಆಗೋವರೆಗೆ ಏನಂತಂದ್ರೆ ಯು ಕೆನಾಟ್ ಕ್ಲೇಮ್ ದಟ್ ನಾವೇನಪ್ಪ ಸರ್ವನಾಶ ಮಾಡ್ತೀವಿ. ಇವೆಲ್ಲ ಫಿಲ್ಮಿ ಡೈಲಾಗ್ಸ್ ಇರ್ತಾವ ಯುದ್ಧದ ಮೈದಾನದಲ್ಲಿ. ವಿಲ್ ಫಿನಿಶ್ ಯು, ದಟ್ ಫಿನಿಶ್ ಯು. ಇಟ್ ಇಸ್ ನಾಟ್ ದಟ್ ಈಸಿ. ಬಟ್ ಅವ್ರಿಗೆ ಏನಪ್ಪಾ ಇನ್ನೇನಾದ್ರೂ ಇದರ ವಿರುದ್ಧ ಇದಾದ್ರೆ ಅದು ಅಮೆರಿಕೆಗೆ ನೆಗೆಟಿವ್ ಆಗ್ತದೆ ಹೊರತು ಪಾಸಿಟಿವ್ ಆಗೋದಿಲ್ಲ. ಜಾಗತಿಕ ಮಟ್ಟದಲ್ಲಿ ಈ ಯುದ್ಧದ ಪರಿಣಾಮ ಇರೋದ್ರಿಂದಾಗಿ ಸರ್, ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಬೆಂಜಮಿನ್ ನೇತನ್ಯಾಹುಗೆ ಕರೆ ಮಾಡಿದ್ದಾರೆ, ಮಾತುಕತೆಯನ್ನ ನಡೆಸಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಹಾಗಾಗಿ ಇತರ ಅಲ್ಲಿ ನಾಗರಿಕರಿಗೆ ಯಾರಿಗೂ ಬೇಡ ಆಗಿರುತ್ತೆ ಸರ್ ಯುದ್ಧ. ಹಾಗಾಗಿ ಇದನ್ನ ನಿಲ್ಲಿಸುವಂತ ನಿಟ್ಟಿನಲ್ಲಿ ಇತರ ರಾಷ್ಟ್ರಗಳ ಸ್ಟೇಟ್ಮೆಂಟ್ ಹೆಂಗಿರ್ಬೇಕು, ಭಾರತದ ಸ್ಟೇಟ್ಮೆಂಟ್ ಏನಿದೆ ಅಂತ? ಇಲ್ಲ, ಎಲ್ಲಾ ಬೇರೆ ರಾಷ್ಟ್ರಗಳು ಅವ್ರು ಏನ್ ಹೇಳ್ತಾರಂತಂದ್ರೆ ಈ ಟೈಪ್ ಎಸ್ಕಲೇಷನ್ಸ್ ಆದಾಗ ನಮ್ದು ಪಾಕಿಸ್ತಾನದಾಗ ಆದಾಗ ಎಲ್ಲ ಹೇಳಿದ್ರು ಶಾಂತಿಗೆ ಬರ್ರಿ, ಮಾತಾಡ್ರಿ ಒಬ್ರಿಗೊಬ್ರಿಗೆ ಅಂತ. ದೀಸ್ ಆರ್ ಕಾಮನ್ ಇದಿರ್ತದ. ಬಟ್ ಯಾರ್ಯಾರಿಗೆ ಮಿಲಿಟರಿ ಅಡ್ವಾಂಟೇಜ್ ಯಾವ ಟೈಪ್ ಇರ್ತದ ಆ ಟೈಪ್ ಅವರು ಮಿಲಿಟರಿ ಆಕ್ಷನ್ಸ್ ತಗೊಳ್ತಾ ಹೋಗ್ತದ. ಅನ್ಲೆಸ್ ದರ್ ಇಸ್ ಅ ವೆಲ್ ಪ್ಲಾನ್ಡ್ ಅಗ್ರೀಡ್ ಸೀಸ್ ಫೈರ್ ಬಿಟ್ವೀನ್ ಬೋತ್ ದ ಪಾರ್ಟೀಸ್. ಇದು ಏನಂತಂದ್ರೆ ಈ ಟೈಪ್ ಯಾರು ಏನ್ ಹೇಳಿದ್ರು ಅಲ್ಟಿಮೇಟ್ಲಿ ಇಟ್ ಈಸ್ ಇರಾನ್ ಅಂಡ್ ಅಮೆರಿಕ ವಿಚ್ ಹ್ಯಾಸ್ ಟು ಡಿಸೈಡ್. ಅವರೇ ಡಿಸಿಷನ್ ತಗೋಬೇಕು. ಆಮೇಲೆ ಈಗ ಇದು ಎಕನಾಮಿಕಲಿ ಎಲ್ಲರಿಗೂ ಹೊಡೆತ ಬೀಳ್ತದ. ದಟ್ ಇಸ್ ನೋನ್. ನಿಮ್ಗೆ ಗೊತ್ತಿದ್ದಿಲ್ಲ, ಇವರು ಮಾತುಕತೆ ನಡೆಸ್ತುವಂತ ಹೇಳಿ ಎಲ್ಲ ಏನಪ್ಪಾ ಅಂದ್ರೆ ಆಲ್ಮೋಸ್ಟ್ ಇರಾನ್ ಎಲ್ಲ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಗೆ ಅಗ್ರಿ ಮಾಡಿದಾಗ ನಿಮಗೊಂದು ಏನಪ್ಪಾ ಅಂದ್ರೆ ಅಲ್ಲಿದ್ದ ಒಂದು ಏನಪ್ಪಾ ಅಂದ್ರೆ ವಿಭೀಷಣ ಇನ್ಫಾರ್ಮೇಶನ್ ಕೊಟ್ಟ ನಂತರ ಒಂದು ದೊಡ್ಡ ಆಫೀಸ್ ದಲ್ಲಿ ಅಟ್ಯಾಕ್ ಮಾಡಿ ನಾಟ್ ಓನ್ಲಿ ಖಾಮಿನಿ ಬಟ್ ಒಂದು ಅಟ್ಲೀಸ್ಟ್ 40 ಅಂದ್ರೆ 40 ಸೀನಿಯರ್ ರ್ಯಾಂಕಿಂಗ್ ಜನರಲ್ಸ್, ಸೀನಿಯರ್ ರ್ಯಾಂಕಿಂಗ್ ಆಫೀಸರ್ಸ್ ಅವ್ರು ಕೂಡ ಹುತಾತ್ಮತರಾಗಿರ. ಸೊ ಇದು ಏನಪ್ಪಾ ಅಂದ್ರೆ ಇರಾನ್ ಸ್ಟೆಪ್ ಬ್ಯಾಕ್ ಮಾಡಕ್ಕೆ ಸಾಧ್ಯನಿಲ್ಲ. ನೀವು ಮಾತುಕತೆ ಆದ್ಮೇಲೆ ಇದು ಅಟ್ಯಾಕ್ ಮಾಡಬಾರ್ದಾಗಿತ್ತು. ನೀವ್ ಏನಂತಂದ್ರೆ ಒಂದು ಕಡೆ ಇದು ನರಿಬುದ್ಧಿ ಅಂತ ಹೇಳ್ತಾರಲ್ಲ, ಎಲ್ಲ ಕರ್ಕೊಂಡೋಗಿ ಈಗ ಹೌದು ನರಿಬುದ್ಧಿ ತೋರಿಸಿದ ನಂತರ ಇರಾನ್ ಹೆಂಗ ಇದ್ ಮಾಡ್ತಾರ. ಬಟ್ ಅವರಲ್ಲಿ ಸಕ್ಸೆಷನ್ ಪ್ರೋಗ್ರಾಮ್ ಏನಿರ್ತದಲ್ಲ, ಒಬ್ಬ ಸುಪ್ರೀಂ ಲೀಡರ್ ಒಂದಪ್ಪ ಅಂದ್ರೆ ನೆಕ್ಸ್ಟ್ ಯಾರು ಬರ್ಬೇಕು, ನಂಬರ್ 1 ಯಾರು, ನಂಬರ್ 2 ಯಾರು, ನಂಬರ್ 3 ಯಾರು, ನಂಬರ್ 4 ಯಾರು, ಒಂದೊಂದು 4 ಲೇಯರ್ಸ್ ಅದು ಎಲ್ಲಾ ಫೀಲ್ಡ್ ದಲ್ಲಿ ನಾಮಿನೇಟ್ ಆಗಿರ್ತಾರೆ. ಸೊ ಕಮಾಂಡ್ ಅಂಡ್ ಕಂಟ್ರೋಲ್ ಅದು ಏನು ಎಫೆಕ್ಟ್ ಆಗೋದಿಲ್ಲ. ರೈಟ್ ಸರ್, ಥ್ಯಾಂಕ್ ಯು ಸೋ ಮಚ್ ಜಿ ಕನ್ನಡ ನ್ಯೂಸ್ ಜೊತೆಗೆ ಮಾತಾಡಿದ್ದಕ್ಕಾಗಿ, ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕಾಗಿ.